السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. اللهم صل على سيدنا محمد وعلى آله وصحبه أجمعين. أما بعد. تني إسلام ديا تني جماعة ميليا تو كريم है अब कोई फिरता है अतिया तेरा. الحمد لله ಗೌರವಾನ್ ವಿತರಾದ ಸೈಯದ್ ತಲಕಿ ತಂಗಳ ಉಸ್ತಾದರವರು, ಅದೇ ರೀತಿ ವೇದಿಕೆಯಲ್ಲಿರುವ ಗೌರವಾನ್ವಿತರಾದ ಅತಿಥಿಗಳು, ಅಲ್ಹಮ್ದುಲಿಲ್ಲಾ ಮರಿಕ್ಕಳ ಈ ಒಂದು ಪ್ರದೇಶದಲ್ಲಿ ತಾಜುಲ್ ಫುಕಹ ಶೇಖುನ ಬೇಕಳ ಉಸ್ತಾದರವರ ಉರೂಸ್ ನಿಮಿತ್ತ ನಾವೆಲ್ಲರೂ ಕೂಡ ಒಂದುಗೂಡಿದ್ದೇವೆ. ಅಲ್ಹಮ್ದುಲಿಲ್ಲಾ ನನ್ನ ಸಹಿತ ಎಲ್ಲರಿಗೂ ಕೂಡ ಅಭಿಮಾನವಾಗಿದೆ. ನಾವು ಕಲಿತು ಬೆಳೆದಂತಹ ಮದರಸ ಅವತ್ತು ಹಳೆಯ ಹರುಕು ಮುರುಕು ಮದರಸದಲ್ಲಾಗಿತ್ತು ನಾವು ಓದಿದ್ದು. ಅಲ್ಹಮ್ದುಲಿಲ್ಲಾ ಸುಂದರವಾದ ಮದರಸ ಕಟ್ಟಡ ಅಲ್ಹಮ್ದುಲಿಲ್ಲಾ ಇದೀಗ ಸಜ್ಜುಗೊಂಡಿದೆ. ಅದರ ಉದ್ಘಾಟನೆಗಾಗಿ ನಾವೆಲ್ಲರೂ ಕಾಯುತ್ತಾ ಇದ್ದೇವೆ. ತಾಜುಲ್ ಫುಕಹ ಬೇಕಳ ಉಸ್ತಾದ್, ನಾವು ಅರ್ಥ ಮಾಡಬೇಕಾದ ಕೆಲವೊಂದು ವಿಚಾರಗಳಿವೆ. ಉಸ್ತಾದ್ ಯಾಕೆ ವಿದ್ವತ್ ಜಗತ್ತಿನಲ್ಲಿ ವಿಭಿನ್ನವಾಗ್ತಾರೆ ಅಂತ ನಾವು ಅರ್ಥ ಮಾಡಬೇಕು. ಉಸ್ತಾದರ ಸಂದೇಶಗಳು ಇವತ್ತು ಸಮಕಾಲೀನ ಜಗತ್ತಿಗೆ ಅದಷ್ಟು ಪ್ರಸಕ್ತಿಯಾಗಿದೆ ಅಂತ ನಾವು ಅರ್ಥೈಸಬೇಕಾಗ್ತದೆ. ಒಂದನೆಯದಾಗಿ ಎಲ್ಲ ಉಲಮಾಗಳ ವಿದ್ವಾಂಸರ ಕರ್ಮಭೂಮಿ ಮತ್ತು ಜನ್ಮಭೂಮಿಯ ನಡುವೆ ಅಂತರಗಳಿರುತ್ತದೆ. ಆದರೆ ಉಸ್ತಾದ ವಿದ್ವತ್ ಜಗತ್ತನ್ನು ಅಥವಾ ಈ ಜಗತ್ತಿನಲ್ಲಿ ಹಲವಾರು ವಿದ್ವಾಂಸರನ್ನು ಸೃಷ್ಟಿ ಮಾಡುವುದಕ್ಕಾಗಿ ತನ್ನ ದರ್ಸನ್ನು ಹಲವಾರು ಊರುಗಳಲ್ಲಿ ನಡೆಸಿರಬಹುದು. ಬೇಕಳ ಅನ್ನುವುದು ಅತ್ಯಂತ ಫೇಮಸ್ ಆಗಿರುವಂತಹ ಊರು. ಕೊನೆಯ ಗಳಿಗೆಗಳಲ್ಲಿ ಜಾಮಿಯಾ ಸೌದಿಯಾ ಅರೇಬಿಯಕ್ಕೆ ಸೇರುವುದಕ್ಕಿಂತ ಮುಂಚೆ ಉಸ್ತಾದರ ಅಧ್ಯಾಪನೆ ಬೇಕಳದಲ್ಲಾಗಿರ್ಬೋದು. ಆದರೆ ಉಸ್ತಾದ ತನ್ನ ಜನ್ಮಭೂಮಿಯೊಂದಿಗೆ ಉಂಟು ಮಾಡಿದಂತಹ ಅಭೇದ್ಯವಾದ ನಂಟು ಮತ್ತು ತನ್ನ ಅಂತ್ಯ ವಿಶ್ರಮ ಕೇಂದ್ರವಾಗಿ ಜನ್ಮಭೂಮಿಯನ್ನೇ ಆಯ್ಕೆ ಮಾಡಲಿಕ್ಕೆ ಸಾಧ್ಯವಾದದ್ದು ನಿಜಕ್ಕೂ ಉಸ್ತಾದರ ಯುನೀಕ್ ಸ್ಕೋಲರ್, ಅದೊಂದು ವಿಶೇಷವಾದ ವಿದ್ವಾಂಸ ಅಂತ ಹೇಳಲಿಕ್ಕೆ ಕಾರಣವಾಗ್ತದೆ. ತನ್ನ ಜನ್ಮಭೂಮಿಯಲ್ಲಿ ನಾನು ಉಸ್ತಾದರ ವಫಾತಿನ ಬಳಿಕ ಅವತ್ತಿನ ಉಪಾಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿದ್ದ ಅಬ್ಬಾಸ್ ಆಕ ಕೊಡಂಚಿಲ್ರವರನ್ನು ಮಾತಾಡಿದ್ದೆ. ಆಗ ಅವರು ಹೇಳಿದರು, ಸುಮಾರು 30ನೇ ವರ್ಷದಿಂದಲೇ ಈ ಊರಿನಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ವಫಾತಿನ ತನಕವೂ ಕೂಡ ಅಜೇಯ ಅಧ್ಯಕ್ಷರಾಗಿ ಮುಂದುವರಿಯಲಿಕ್ಕೆ ಉಸ್ತಾದರಿಗೆ ಸಾಧ್ಯವಾಗಿತ್ತು. ಹಬೀಬ ಆಕಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಗುಣ ಮಹಿಮೆಯಲ್ಲಿ ಅತ್ಯಂತ ವಿಶೇಷವಾದದ್ದು ಏನು ಅಂತ ಕೇಳಿದರೆ, ತನ್ನ ಸ್ವಂತ ಊರಾದ ತನ್ನ ಕುಟುಂಬಿಕರು, ತನ್ನ ಮನೆ ಬಂಧು ಬಳಗದವರು, ಸಹಪಾಠಿಗಳು ಸರ್ವರೂ ಇರುವಂತಹ ಮಕ್ಕಾದಲ್ಲಿ ಸಯ್ಯದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ ಅಮೀನ್ ಅನ್ನುವಂತಹ ವಿಶೇಷವಾದ ಮಹಿಮೆಯ ಗುಣಗಾನವನ್ನು ಅಥವಾ ಸಯ್ಯದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಗುಣನಡತೆಯ ಮೆಚ್ಚುಗೆಯನ್ನು ಊರಿನವರು ಕೊಟ್ಟಿದ್ದರು ಅನ್ನುವುದು ಅತಿ ದೊಡ್ಡ ಸರ್ಟಿಫಿಕೇಟ್ ಆಗಿತ್ತು. ತಾನು ಬೆಳೆದಂತಹ ಊರಿನಲ್ಲಿ ತನ್ನ ಊರಿನ ಮಸೀದಿಯನ್ನು, ಮೊಹಲ್ಲಾವನ್ನು, ಅದು ಕೂಡ ಮರಿಕ್ಕಳ ಅಂತ ಹೇಳಿದರೆ, ನನ್ನ ಬಾಲ್ಯಕಾಲದಲ್ಲಿ ನಾನು ಓದುವ ಸಂದರ್ಭ ಈ ಮರಿಕ್ಕಳ ಕೇವಲ ಒಂದು ಸಣ್ಣ ಪ್ರದೇಶ ಮಾತ್ರವಲ್ಲ, ಅತ್ತ ಅಗಲ ಲಕ್ಕೇಸರಿಯಿಂದ ಹಿಡಿದು ಇತ್ತ ಅಗಲ ಕಲ್ಮಿಂಜೆಯವರೆಗೆ ಏಕೈಕ ಮಸೀದಿಯಾಗಿ ಮರಿಕ್ಕಳ ಈ ನಾಡನ್ನು ಮುನ್ನಡೆಸ್ತಾ ಇತ್ತು. ಅತಿ ದೊಡ್ಡ ಮಹಲ್ಲಾ ಒಂದರ ಅತಿ ದೊಡ್ಡ ಅಧ್ಯಕ್ಷರಾಗಿ ಶೇಖುನ ಬೇಕಳ ಉಸ್ತಾದ ತನ್ನ ಟೀನೇಜ್ ತನ್ನ 30ರ ಹದಿಹರಿಯದಲ್ಲಿಯೇ 30ರ ಆಸುಪಾಸಿನಲ್ಲಿಯೇ ಆಯ್ಕೆಯಾಗಬೇಕು ಅಂತ ಹೇಳಿದರೆ, ಉಸ್ತಾದರ ಯುವ ಜನರಿಗೆ, ಯುವ ವಿದ್ವಾಂಸರಿಗೆ ಉಸ್ತಾದರ ಮಾದರಿಯಾದಂತಹ ಆ ಜೀವನ ಬಗ್ಗೆ ಅಧ್ಯಯನ ಮಾಡಬಹುದು, ಅರ್ಥ ಮಾಡಬಹುದು. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಉಸ್ತಾದ ಈ ಭಾರತದಲ್ಲಿ ಒಬ್ಬ ವಿದ್ವಾಂಸ ಹೇಗಿರಬೇಕು ಅನ್ನುವುದನ್ನು ಅತ್ಯಂತ ಸ್ಪಷ್ಟವಾಗಿ ಕಲಿಸಿಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ನಾನೊಂದು ನನ್ನ ಸಣ್ಣ ವಿದ್ಯಾರ್ಥಿ ಪ್ರಾಯದಲ್ಲಿ ಒಂದು ಬರಹ ಬರೆದಿದ್ದೆ, ಅಲ್ಲನ್ಸಾರ್ನಲ್ಲಿ ಒಂದು ಬರಹ. ಅದರಲ್ಲಿ ನಾನು ಆ ಬರಹದಲ್ಲಿ ಬರೆದಿದ್ದೆ, ನಮ್ಮ ಸೌಂಡ್ ಬಾಕ್ಸ್ಗಳು ಅಥವಾ ಮೈಕಾದ ಬಳಕೆ ಅತಿ ಹೆಚ್ಚಾದರೆ ಭಾರತದಲ್ಲಿ ಮುಂದೊಂದು ದಿನ ಅತಿ ದೊಡ್ಡ ಆತಂಕ ಬರಬಹುದು ಅಂತ ಹೇಳಿ ನಾನು ಅದರಲ್ಲಿ ಬರೆದಿದ್ದೆ. ರಂಜಾನ್ ತಿಂಗಳಲ್ಲಿ 4 ಗಂಟೆಗೆ ಎದ್ದೇಳಿಕೊಂಡು ನಾವು ಸೌಂಡ್ ಬಾಕ್ಸ್ಗಳನ್ನು ಬಳಕೆ ಮಾಡುವುದು, ಮೈಕಾವನ್ನು ಬಳಕೆ ಮಾಡೋದು ಸರಿಯಲ್ಲ ಅನ್ನುವ ಅರ್ಥದಲ್ಲಿ ನಾನು ಬರೆದಿದ್ದೆ.
ಆ ಬರಹದ ಬಗ್ಗೆ ಅಲ್-ಅನ್ಸಾರ್ನಲ್ಲಿ ಆ ಬರಹ ಬಂದಾಗ ಅದರ ಅವತ್ತಿನ ಚೀಫ್ ಎಡಿಟರ್ ಆಗಿದ್ದ ಶೇಖುನಾ ಬೇಕಲ್ ಉಸ್ತಾದರ ಗಮನಕ್ಕೆ ಯಾರೋ ತಂದರು. ಉಸ್ತಾದ ನನ್ನನ್ನು ಕರೆಸಿಕೊಂಡು ಹೇಳಿದ್ದು, ಅಲ್ಹಮ್ದುಲಿಲ್ಲಾ, ಇದು ನೀನು ಬರೆಯಬೇಕಾದದ್ದಾಗಿದೆ. ಯಾಕೆ ಅಂತ ಹೇಳಿದರೆ, ಭಾರತ ಅನ್ನುವ ಸರ್ವಧರ್ಮ ಬಾಂಧವರು ಬದುಕುಳುವಂತಹ ಊರುಗಳಾಗಿದೆ ನಮ್ಮ ಊರುಗಳು. ಈ ಊರಿನಲ್ಲಿ ಇನ್ನೊಬ್ಬನನ್ನು 4 ಗಂಟೆಯ ಸಮಯದಲ್ಲಿ ಮೈಕಾಗಳನ್ನು ಬಳಸಿ ಅವನ ನಿದ್ದೆಗೆ ಅನ್ಯಾಯ ಮಾಡೋದು ಅದು ಇಸ್ಲಾಂ ಅಲ್ಲ ಅಂತ ಉಸ್ತಾದ ಕಲಿಸಿಕೊಟ್ಟಿದ್ದರು. ಉಸ್ತಾದರ ಬದುಕಿನುದ್ದಕ್ಕೂ ನೋಡಿದಾಗಲೂ ಕೂಡ, ಉಸ್ತಾದರ ವಿಚಾರಧಾರೆಗಳು ನೋಡಿದಾಗಲೂ ಕೂಡ ಈ ನಾಡಿನಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಬಾಳಬೇಕನ್ನುವುದರ ಸುಂದರವಾದ ಸಂದೇಶಗಳ ಸಮಗ್ರವಾದ ಅದ್ಭುತಪೂರ್ವವಾದ ಜೀವನವಾಗಿತ್ತು. ಮೌಂಟುಗೋಳಿ ಮತ್ತು ಮಂಟಪ್ಪದ ಪರಿಸರದಲ್ಲಿ ಒಮ್ಮೆ ದಾರಿ ಮಧ್ಯೆ ಒಂದು ನಾಯಿ ಸತ್ತು ಬಿದ್ದಿರುವಾಗ ಉಸ್ತಾದ ಒಬ್ಬ ವ್ಯಕ್ತಿಯನ್ನು ಕರೆಸಿಕೊಂಡು ಅಲ್ಲಿಂದ ಅದರ ಹೆಣವನ್ನು ತೆರೆ ಮಾಡಲಿಕ್ಕೆ, ಅದನ್ನು ಇಲ್ಲವಾಗಿಸುವುದಕ್ಕೆ, ನೀಗಿಸುವುದಕ್ಕೆ ಉಸ್ತಾದು ಖುದ್ದು ಇಳಿದದ್ದನ್ನು ಕಂಡಾಗ ಊರಿನವರು ಕೇಳಿದರು, ಉಸ್ತಾದೇ, ನೀವು ಅದಕ್ಕೆ ಇಳಿಯಬೇಕಾದ ಅಗತ್ಯವಿದೆಯಾ? ಆಗ ಉಸ್ತಾದು ಹೇಳಿದ್ದು, ಇದು ನನ್ನ ಜವಾಬ್ದಾರಿ ಎಂದಾಗಿತ್ತು. ಈ ರೀತಿ 100 ವಿಚಾರಗಳನ್ನು ನೋಡುವಾಗವೂ ಕೂಡ ತನ್ನ ಊರಿನೊಂದಿಗೆ, ತನ್ನ ನಾಡಿನೊಂದಿಗೆ ಉಸ್ತಾದ್ ತೋರಿಸಿಕೊಟ್ಟಂತಹ ಆ ಅಭೇದ್ಯವಾದ ಸಂಬಂಧಗಳು, ಆ ಪ್ರೀತಿಗಳು, ಆ ಒಲವುಗಳಾಗಿದೆ. ಇವತ್ತು ನಮಗೆ ಅಲ್ಹಮ್ದುಲಿಲ್ಲಾ ಶೇಖುನಾ ಉಸ್ತಾದರ ಬಳಿ ಬಂದು ನಮಗೆ ಊರಿನವರಿಗೆ ಜಿಯಾರತ್ ಮಾಡಲಿಕ್ಕೆ ಅವಕಾಶವಾಗಿದೆ. ಈ ರೀತಿ ವಿದ್ವತ್ ಜಗತ್ತಿನ ಅಭೂತಪೂರ್ವ ಕೊಡುಗೆಯಾಗಿದ್ದ ಶೇಖುನಾ ಉಸ್ತಾದರ ಇಲ್ಮಿನ ಬರಕತ್ತಿನಿಂದ ನಮಗೂ ಕೂಡ ಇನ್ನಷ್ಟು ಖಿದ್ಮತ್ ಮಾಡಲಿಕ್ಕೆ ತೌಫೀಕ್ ಮಾಡಲೆಂದು ಮಾತ್ರ ಹೇಳುತ್ತಾ, ಈ ಮುತಅಲ್ಲಿಮಾದ ನಾನು ಉತ್ತರ ಕರ್ನಾಟಕದ ಧಾರ್ಮಿಕವಾದ ಶೋಚನೀಯ ಸ್ಥಿತಿಗತಿಗಳನ್ನು ಉಸ್ತಾದರ ಮುಂದೆ ಹೇಳಿದಾಗ, ನಾವಲ್ಲೊಂದು ಸಣ್ಣ ಪುಟ್ಟ ಶಿಕ್ಷಣ ಸಂಸ್ಥೆ ಆರಂಭಿಸಿದ್ದೇವೆ ಅಂತ ಹೇಳಿದಾಗ, ಆರೋಗ್ಯವಾಗಿ ವಾಸ್ತವದಲ್ಲಿ ಆರೋಗ್ಯ ಸ್ಥಿತಿ ಅಷ್ಟೊಂದು ಉತ್ತಮವಲ್ಲದ ಆ ಕಾಲದಲ್ಲಿ ಉಸ್ತಾದ 7 ಗಂಟೆಗಳ ಕಾಲ ಸಂಚಾರ ಮಾಡಿಕೊಂಡು ಹಾವೇರಿಯ ಸವನೂರಿಗೆ ಬಂದು ನಮಗೆ ಶಿಕ್ಷಣ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿಕೊಂಡು ಅಲ್ಲಿ ಶಿಲಾನ್ಯಾಸ ಮಾಡಿಕೊಂಡು ನಮಗೆ ಎಲ್ಲ ರೀತಿಯ ಬೆಂಬಲವನ್ನು ಘೋಷಿಸಿದರು. ಈ ರೀತಿ ಎಲ್ಲ ಅರ್ಥದಲ್ಲಿಯೂ ಕೂಡ ನಮಗೆ ಆಸರಿಯಾಗಿದ್ದ ಶೇಖುನ ಉಸ್ತಾದರ ಮದದು ಮಾತ್ರ ನಮ್ಮ ನಿರೀಕ್ಷೆ ಎಂದು ಮಾತ್ರ ಹೇಳುತ್ತಾ, ಅಲ್ಲಾಹು ತಆಲ ಈ ಊರನ್ನು, ನಮ್ಮ ಹಿರಿಯವರನ್ನು ಎಲ್ಲರನ್ನೂ ಕೂಡ ಅಲ್ಲಾಹು ಬರಕತ್ ಮಾಡಲಿ. ವಿಶೇಷವಾಗಿಯೇ ಹೈದರ್ ಹಾಜಿ ಪ್ರತಿಪಾಡಿ ಅವರಿದ್ದಾರೆ. ನನ್ನ ಪಾಲಿಗೆ ನಾವು ಸಣ್ಣ ಕಾಲದಲ್ಲಿಯೇ ಕಾಣುವ ನಮ್ಮ ನಾಯಕರಾಗಿದ್ದಾರೆ. ಎಲ್ಲ ನಾಯಕರುಗಳನ್ನು ಕೂಡ ಈ ಸಂದರ್ಭ ಹೇಳುತ್ತಾ, ಡಾಕ್ಟರ್ ಶೇಖ್ ಬಾಬಾ ಹಾಜಿ ನಮ್ಮ ಸಂಸ್ಥೆಯ ಕೋಶಾಧಿಕಾರಿ, KCF ಅಂತಾರಾಷ್ಟ್ರೀಯ ಸಂಸ್ಥೆ ಇದರ ಅಧ್ಯಕ್ಷರಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಕೋಶಾಧಿಕಾರಿಯಾಗಿ ಸಮಾಜವನ್ನು ಮುನ್ನಡೆಸಿದರು. ಮೊನ್ನೆ ಅವರ ಮಗನ ಮದುವೆಯ ಸಮಯದಲ್ಲಿ ಬಡ ಕುಟುಂಬದ 2 ಮಕ್ಕಳಿಗೆ ಮದುವೆ ಮಾಡಿಸುವ ಮೂಲಕ ಅಲ್ಹಮ್ದುಲಿಲ್ಲಾ ಮಾದರಿಯಾದರು. ಈ ರೀತಿ ಕಣಚೂರು ಮೋನು ಹಾಜಿಯವರ ಬಗ್ಗೆ ಇನ್ನೇನು ಹೇಳಬೇಕಾದ ಅಗತ್ಯ ಇಲ್ಲ. ನಮ್ಮ ಹಾವೇರಿಯವರು, ದಾವಣಗೆರೆಯವರು ಅತ್ಯಂತ ಹೆಚ್ಚು ಆರೋಗ್ಯ ವಿಚಾರಕ್ಕೆ ಬರುವಂತಹದ್ದು ನಮ್ಮ ಕಣಚೂರು ಮೋನು ಹಾಜಿಯವರ ಹತ್ತಿರವಾಗಿದೆ. ಎಲ್ಲ ಅರ್ಥದಲ್ಲಿಯೂ ಕೂಡ ಈ ಉಲಮಾಗಳಿಗೆ ಅಲ್ಲಾಹು ಬರಕತ್ತು ಕೊಡಲಿ. ನಮ್ಮ ಬಹುಮಾನ್ಯರಾದ ತಲಕ್ಕಿ ತಂಗಳು ತಾಜುಲ್ ಉಲಮಾರ ಆ ವಿದ್ವತ್ ಜಗತ್ತಿನ ಒಂದು ಉದಾಹರಣೆಯಾಗಿರುತ್ತಾರೆ ಬಹುಮಾನ್ಯರಾದ ತಲಕ್ಕಿ ತಂಗಳು ಉಸ್ತಾದ್. ಅಲ್ಲಾಹು ಆಫಿಯತ್ ನೀಡಲಿ, ಆರೋಗ್ಯ ನೀಡಲಿ ಎಂದು ಮಾತ್ರ ದುಆ ಮಾಡುತ್ತಾ ಮಾತಿಗೆ ವಿರಾಮ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಅನ್ನುವ ಕುರ್ಆನ್ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾಗಿ ಘೋಷಿಸಿ SSF ನ್ಯಾಷನಲ್ ಸಮಿತಿಯ ಎಲ್ಲ ವಿಧ ಶುಭ ಹಾರೈಕೆಗಳನ್ನು ಸಮರ್ಪಿಸಿ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.